ಭಕ್ತ ಮಹಾಶಯರೇ, ಉಡುಪಿ ಜಿಲ್ಲೆಯ ಕೋಟ ಮೂರುಕೈಯಿಂದ ಮಂದಾರ್ತಿಗಭಿಮುಖವಾಗಿ ಸಾಗುವ ಜಿಲ್ಲಾ ರಸ್ತೆಯಲ್ಲಿ ಕೇವಲ 10 ಕಿಲೋಮೀಟರ್ ಕ್ರಮಿಸಿದರೆ ಅಲ್ಲಿ ನೆಲೆಯಾಗಿದ್ದಾಳೆ ಕಾಜರಳ್ಳಿ ಶ್ರೀ ವನದುರ್ಗೆ. ಭಕ್ತಗಣವನ್ನು ಬಿಡದೆ ಪೊರೆವ ಅಭಯದಾತೆ. ಡಂಬರಾಸುರ ನಾಮಾಂಕಿತ ದಾನವನನ್ನು ದಟ್ಟ ಕಾನನದಲ್ಲಿ ಸಂಹರಿಸಿದ ಭಗವತಿಯು ಈ ಮಾರ್ಗವಾಗಿ ಸಂಚರಿಸಲಾಗಿ ಆಕೆಯ ಪದತಲದಿಂದ ಪಾವನವಾದ ಸ್ಥಳವೇ ಕಾಲಾಂತರದಲ್ಲಿ ಕಾಜರಳ್ಳಿ ಅನಿಸಿಕೊಂಡಿತು ಎನ್ನುತ್ತದೆ ಸ್ಥಳ ಪುರಾಣ. ಈ ಮಾತುಗಳನ್ನು ಪುಷ್ಟೀಕರಿಸಲು ಇಂದಿಗೂ ಶ್ರೀದೇವಿಯ ಪಾದದ ಗುರುತು ಈ ಸಾನ್ನಿಧ್ಯದಲ್ಲಿದೆ. ರಗೆ ಹಲವು ವರ್ಷಗಳ ಹಿಂದೆ ಪ್ರಶ್ನಾಚಿಂತನೆ ಹಾಗೂ ದರ್ಶನದ ಮೂಲಕವಾಗಿ ಕ್ಷೇತ್ರದಲ್ಲಿ ಗುಡಿಗೋಪುರ ನಿರ್ಮಾಣಕ್ಕೆ ಅನುಮತಿ ಕೇಳಿದಾಗ ನಾನು ಮೂಲ ಸ್ವರೂಪದಲ್ಲಿ ಭಕ್ತರಿಗೆ ಅಭಯದಾತೆಯಾಗಿರುತ್ತೇನೆ, ಮಾಡು ಮುಂಡಿಗೆ ಮತ್ಯಾವುದರ ವೈಭವ ವಲ್ಲೆ ಎನ್ನಲಾಗಿ ಇಂದಿಗೂ ದೇವಿಗೆ ಗರ್ಭಗುಡಿ ಕಟ್ಟುವ ಕೈಂಕರ್ಯಕ್ಕೆ ಭಕ್ತಕೋಟಿ ಮುಂದಾಗಲಿಲ್ಲ. ಭಕ್ತಿಯಿಂದ ಅಮ್ಮನನ್ನು ನೆನೆದು ಮನದ ಅಭೀಕ್ಷೆ ನೆರವೇರಿದರೆ ಗುಡಿಯಲ್ಲೊಂದು ಗಂಟೆ ಕಟ್ಟುತ್ತೇನೆಂದರೆ ಅಲ್ಲಿಗೆ ಎಲ್ಲ ಸಂಕಷ್ಟಗಳು ಕಳೆದಂತೆ. ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರರಾಗಿರುವ ಶ್ರೀ ಎ ನಿರಂಜನ ಹೆಗ್ಡೆಯವರ ನೇತೃತ್ವದಲ್ಲಿ ಅಭೂತಪೂರ್ವ ಅಭಿವೃದ್ಧಿಯಾಗಿದ್ದು ಭಕ್ತರ ಅನುಕೂಲಕ್ಕಾಗಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಸ್ತುತ ಪರ ಊರಿನಿಂದ ಬರುವ ಭಕ್ತರಿಗೆ ವಸತಿ ಕಲ್ಪಿಸುವ ಅನಿವಾರ್ಯತೆಯ ಜೊತೆಗೆ ಆರ್ಥಿಕವಾಗಿ ಹಿಂದುಳಿದ ಹಾಗೂ ಸ್ಥಳೀಯರ ಅಗತ್ಯತೆಗನುಗುಣವಾಗಿ ದೇವಳಕ್ಕೆ ಸುಸಜ್ಜಿತ ಸಭಾಭವನ ನಿರ್ಮಿಸುವ ಮಹದಾಸೆ ಇದೆ. ಸಭಾಭವನದ ನಿರ್ಮಾಣ ವೆಚ್ಚ 2 ಕೋಟಿ ಎಂದು ಅಂದಾಜಿಸಲಾಗಿದ್ದು, ಈ ನಿಟ್ಟಿನಲ್ಲಿ ಸದ್ಭಕ್ತರಾದ ತಾವೆಲ್ಲರೂ ತಮ್ಮ ಶಕ್ತ್ಯಾನುಸಾರ ತನು ಮನ ಧನ ಸಹಾಯ ಮಾಡುವ ಮೂಲಕ ದೈವಿ ಕಾರ್ಯದ ಭಾಗವಾಗಿ ಶ್ರೀ ವನದುರ್ಗೆ ಕಾಜರಳ್ಳಿಯಮ್ಮನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ನಿಮ್ಮ ಕಾಯಿನ ವಾಚ ಮನಸ ಸಹಕಾರದ ನಿರೀಕ್ಷೆಯಲ್ಲಿ ಶ್ರೀ ಎ ನಿರಂಜನ ಹೆಗ್ಡೆ, ಆಡಳಿತ ಮುಕ್ತೇಸರರು ಹಾಗೂ ಸಿಬ್ಬಂದಿ ವರ್ಗ, ಅಲ್ತಾರು 4 ಮನೆಯವರು ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಊರ ಗ್ರಾಮಸ್ಥರು, ನಮಸ್ಕಾರ.